ನಾ ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೆ ಏನು ಮಾಡ್ತೀರಾ? ಚೆನ್ನಾಗಿ ಕಾಣಿಸೋ ತನಕ ವೆಯ್ಟ್ ಮಾಡ್ತೀನಿ. ನಾನು ನಿಮ್ಮ ಮೇಲೆ ಹೇಳ್ತೀನಿ, ನೀವು ನನ್ನ ಮೇಲೆ ಹಂಗೆಲ್ಲ ಇಲ್ಲ, ಎಲ್ಲ ಸಾಕ್ಷಿ ಇದ್ರಲ್ಲಿ ಇದೆಯಲ್ಲ ಅದಲ್ಲ. ಅಲ್ಲಿ ಸರಿ ಅದಿರಲಿ ಅದಲ್ಲ. ಬೇಡ ಬಿಡಿ. ಅಮ್ಮಕ್ಕೂ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಾ. ಮತ್ತೆ ನೀವೆಲ್ಲ ಇಂಪಾರ್ಟೆಂಟ್, ನಂಗೆ ನೀವೆಲ್ಲ ಹ್ಞೂ ಅಂದರೆ ಹ್ಞೂ ಸರಿ ಆಯಿತು ಅಂತ ನೀವೆಲ್ಲರೂ ಸೇರಿ ಬೈಸ್ಕೊಬಾರ್ದಾ ನನ್ನ ಜೊತೆ? ಏನು ಎಲ್ಲರೂ ಎರಡು ದಿನ ಬೈಕೊಂಡು ಓಡಾಡ್ತಾರೆ, ಬೈಸ್ಕೊ ಆಮೇಲೆ ಸರಿ. ನಾನು ನೋಟ್ ಫಸ್ಟ್ ಶಾಕು. ಬೇಡ ಬಾಬಾ ಹೋಗ್ಬಿಡೋಣ, ಟೆನ್ಷನ್ ಮಾಡಬೇಡಿ ಮಾತ್ರ. ಬಾ ಹೋಗೋಣ, ಬೇಡ ಬಾ. Who's this? Looking good. Welcome back to vlog. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಈಗ ತಮ್ಮನೇ ನೋಡಿದ್ರಿ ಗೊತ್ತಾ, ಅದನ್ನ ಡೈರೆಕ್ಟಾಗಿ ಉಳಿತ್ರನೇ ಹೋಗಿ ಕೇಳೋಣ ಏನಾಗೈತೆ ಅಡುಗೆ ಅಂತ ಅಂದ್ಬಿಟ್ಟು. ಹಲೋ ಮೇಡಮ್, ನಮಸ್ತೆ. ಏನು ಹೇಳಿದ್ರಲ್ಲ ಫೋನಲ್ಲಿ, ಏನದು? ಇಲ್ಲ ಆ್ಯಕ್ಚುಲಿ ಅದೊಂದು ಶಾಕಿಂಗ್ ವಿಚಾರ. ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಶಾಕಿಂಗ್ ವಿಚಾರ ಆಗಿರ್ತದೆ. ಹೇಳಿ ಪರವಾಗಿಲ್ಲ, ಏನಾಗ ನಿನ್ನ ಮನಸ್ಸಲ್ಲಿ ನಿನ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಹೇಳು. ಹಾಂ, ಗರ್ಲ್ ಥರನ ಮಡಿಕೆ ನೀರು ಕುಡಿ. ಎಲ್ಲರಿಗೂ ಅಲ್ಲ, ಮೇಯ್ನಾಗಿ ಈ ಕಟ್ ಮಾಡಿದ್ಮೇಲೆ ನೀವು ನೋಡ್ತೀರ ತಾನೆ. ಆಮೇಲೆ ಏನಾದರೂ ಬಿಂದೆ ಏನಾಯ್ತು ಅಂತೆಲ್ಲ ಗೊತ್ತಾಗ್ತದೆ. ನಂದಿಲ್ಲ, ಒಂದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಇದ್ದಾನೆ. ಹಾಂ, ಮಡಿಕೆ ನೀರು. ಖುಷಿಗೆ ಬಾ ಈಗ ಅದೆಲ್ಲ ಹೇಳು. ಸರಿ, ಇವತ್ತು ಏನಕ್ಕೆ ಈ ಟೈಮಲ್ಲ ನನಗೆ ಈ ಥರ ಥಾಟ್ಸ್ಗಳು ಏನಕ್ಕೆ ಬರ್ತಾ ಹೇಳು? ನೀನು ಫೋನಲ್ಲಿ ಸ್ಟ್ರಾಂಗಾಗಿ ಹೇಳಿದ್ಯಾ? ಹೇಳಿದೆ. ಅದು ನನಗೇನು ಗೊತ್ತಾ, ನೀವು ಒಪ್ಕೊಂಡ್ರೆ ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಎಲ್ಲ ಎವ್ರಿಥಿಂಗ್ ಎನಿಥಿಂಗ್ ಹ್ಞೂ ಅಂದರೆ ನಾನು ಮಾಡ್ತೀನಿ. ಇಲ್ಲ ನಂಗೆ ಗಂಡಂಗೆ ಬೇಡ ಅಂದರೆ ಬೇಡ. ಬಟ್ ಅದರಲ್ಲಿ ನನಗೆ ಬೇಕಾಗಿರೋದು ಒಂದು ಒಳ್ಳೆ ವಿಷಯ ಇದೆ, ಅದಕ್ಕೆ ಕೇಳಿದೆ ನಿಮ್ಮನ್ನ. ಓಕೆ ಸರ್. ಈಗ ನಾನೇನಾದರೂ ಓಕೆ ಅಂತ ಹೇಳಿದ್ರೆ ನಿಂದು ಹೆಂಗಿದೆ ರಿಯಾಕ್ಷನ್ನು? ಬಟ್ ನಾನು ಏನಕ್ಕೆ ಓಕೆ ಅನ್ಬೇಕು? ಏನ್ರಿ ಇದೆ ಪಾಪ, ಗೋರಿ ಸುಮ್ಮನೆ ಪಾಪ. ಅಲ್ಲಲ್ಲ, ಸರಿ ಆಯಿತು ಪಾಪ, ನಾನು ಯಾವಾಗಲೂ ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಅದು ನಿಮಗೂ ಗೊತ್ತು. ಈಗ ನಿಮ್ಮಮ್ಮನಿಗಾಗಲಿ ನಮ್ಮಮ್ಮನಿಗಾಗಲಿ ಏನು ಅನ್ಸಲ್ಲ. ಅಕಸ್ಮಾತ್ ಆಗೋಯ್ತು ಅನ್ಕೋ, ಕಟಿಂಗ್ ಆಗೋಯ್ತು, ಸರಿ ಯಾವ ಥರ ಕಟ್ ಮಾಡಿಸ್ಬೇಕು ಅಂತಿದೆ ತೋರಿಸು. ನನಗೆ ಫೋಟೋ ಕಳಿಸಿದಲ್ಲ, ಅದನ್ನ ಇವ್ರಿಗೆ ತೋರಿಸು. ಸರಿ ಪರವಾಗಿಲ್ಲ, ತೋರಿಸು. ಅಲ್ಲ, ನನಗೆ ಫಸ್ಟ್ ಇದೆ ಹೆಂಗೆ ಬಗ್ಗಂದಿರಬೇಡ, ಅದನ್ನ ಇವ್ರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ತೋರಿಸು. ಎಲ್ಲಿದೆ ಅದು? ಪಾಪ ನೆಮ್ಮದಿಯಾಗಿ ಊಟ ಮಾಡಕ್ಕೆ ಬಿಡಲ್ಲ ಅವರು. ನೀವು ಕಾಶಿಗೆ ಹೋಗ್ದೇನೆ ತೋರ್ಸು. ರೀ ಯಾಕ್ರಿ ನೀವು ಹಿಂಗೆಲ್ಲ ಕೇಳಿದ್ರೆ ಇನ್ನೂ ನನಗೆ ಭಯ ಆಗುತ್ತೆ. ದಿಗ್ಲತ್ತತ್ತೆ ಅಂತ ಹೇಳ್ತಾರಲ್ಲ, ಇದು ನೋಡಿ, ಇದು ಎಲ್ ಮಾಡಿರೋದು ಅಲ್ಲೇನೆ. ಅಲ್ಲ, ಹಿಂಗಿದ್ರ ಮತ್ತೆ ಕೇಳಕ್ಕೆ ಹೇಳ್ತಾರೆ. ಇನ್ನು ಕಟ್ ಮಾಡಿಸ್ತೀಯಾ ಫೋಟೋ ಅಪ್ಲೋಡ್ ಮಾಡದೇ ಇರ್ತೀಯಾ? ನಾನು ಮಾಡಲ್ಲ ಫೋಟೋ. ಎಷ್ಟು ದಿನ ಅಂತ ಮಾಡಲ್ಲ? ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ನೋಡಿರಿ, ಈ ಥರ ಎಲ್ ಮಾಡಿರಲ್ಲ. ನಾನು ಫಸ್ಟ್ ಶಾಕ್ ಆಗಿ ಆಮೇಲೆ ಈ ಮೀಟ್ರ್ ಹಿಂಗೆ ಎಲ್ಲಿಂದ ಬಂತು ನಿನಗೆ ಅನ್ನೋದು. ಸರಿ, ಓಕೆ. ಇದ್ರೆ ಹೀಟ್ರ್ ಅಂತಲ್ಲ ಪಾಪ, ಇವಾಗೆಲ್ಲ ಇದಾಗ್ತಾ ಇದೆ ಪಾಪ, ತುಂಬ ಮುಂದೆ ಹೋಗ್ತಾ ಇದೀವಿ. ಕಂಫರ್ಟ್ ತುಂಬ ಮುಖ್ಯ ಆಗುತ್ತೆ. ಆಫ್ ಕೋರ್ಸ್, ಶಕೆಲಿ ಹಂಗೆ ತಿಕ್ ಹೇರ್ಸ್ ಇದೆ. ನನಗೆ ತಿಕ್ ಹೇರ್ಸ್ ಅಂದ್ರೆ ನನಗೆ ತಿಕ್ ಹಿಡಿತಾ ಇದೆ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಹೇರ್ಸ್ ಇದೆ ಪಾಪ, ಮೇಂಟೈನ್ ಮಾಡೋಕ್ಕಾಗಲ್ಲ. ನಾನು ಅದನ್ನ ಸ್ಟ್ರೈಟ್ ನಂದು ಕರ್ಲಿ ಹೇರ್ಸು, ಅಂದರೆ ಕರ್ಲಿ ಅಲ್ಲ, ವೇವಿ ಥರ ಹೇರ್ಸು.
ಅದು ಇವಾಗ ನ್ಯಾನೋಪ್ಲಾಸ್ಟಿ ಮಾಡಿಸಿದ್ದೆ ನಾನು ಮುಂಚೆ ಸ್ಟ್ರೈಟ್ ಆಗಿ, ಯಾಕಂದ್ರೆ ಶೂಟ್ಗೆಲ್ಲ ಇದಾಗುತ್ತೆ ಅಂತ ಅಂದ್ಬಿಟ್ಟು. ಈಗ ಅರ್ಧ ಒರಿಜಿನಲ್ಲು ಅರ್ಧ ನ್ಯಾನೋಪ್ಲಾಸ್ಟಿ ಆಗ್ಬಿಟ್ಟಿದೆ. ಅದು ಒಳ್ಳೆ ಈ ಕಡಬಡಿಯ ಅಂತಾರೆ ಗೊತ್ತಾ, ಕಡ್ಬಡಿ ಅಂದರೆ ಹಂಗೆ ನಾನು ಬೇರೆ ಹಿಂಗೆ ಊದ್ಕೊಂಡು ಮೂಗೆಲ್ಲ ಊದ್ಕೊಂಡು ಒಳ್ಳೆ ನಾನೇ ಡೆವಿಲ್ ತರ ಅನಿಸ್ತಾ ಇದ್ದೀನಿ. ಅದು ಮಾಮೂಲಿ ಪ್ರೆಗ್ನೆನ್ಸಿ ಆದ್ಮೇಲೆ, ಇವಾಗ ಡೆಲಿವರಿ ಆಗಿದ ತಕ್ಷಣ ನಾನು ಎಲ್ಲ ಊತ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಹೌದು, ಊತ ಎಲ್ಲ ಕಡಿಮೆ ಬಟ್ ಈ ಸರ್ ಈ ಪ್ರೆಗ್ನೆನ್ಸಿಲಿ ದಪ್ಪ ಆಗಿಲ್ಲ ಕಣವ, ಆನವಲ್ಲಿ ಹೆಂಗಾಗಿದೆ. ಬಟ್ ಏನಂದ್ರೆ ಇವಾಗ ಆನವು, ಈ ಬೇಬಿ, ಅಣ್ಣನ ಕೆಲಸ, ಮೂರು ಮೇನ್ ಕೋರ್ ನನಗೆ. ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಇದನ್ನ ಮೇಂಟೈನ್ ಮಾಡೋದು ಮುಂಚೆ ಇತ್ತು ಗೊತ್ತಾ, ಉದ್ದ ಕೂದಲು, ಅದಕ್ಕೆ ಅಂತ ಅರ್ನ್ ಮಾಡ್ತಿದ್ದೆ 5,000 ಎಕ್ಸ್ಟ್ರಾ, ಶಾಂಪು, ಕಂಡೀಷನರು, ಅದು ಇದು ಅಂತೆಲ್ಲ ಅನ್ಕೊಂಡು. ಇಟ್ ಇಸ್ ನಾಟ್ ಅಬೌಟ್, ಇವಾಗ ಆ ಥಾಟ್ ಇಲ್ಲ, ಈಗ ಕಂಫರ್ಟು. ಈಗ ಇದನ್ನ ಬರೀ ಹಿಂಗೆ ಕಟ್ಟಿರ್ತೀನಿ, ಪೋಸ್ಟ್ ಬಾಟಮ್ ಅಲ್ಲಿ ಏನಾಗುತ್ತೆ, ಹೇರ್ ಫಾಲ್ ಆಗುತ್ತೆ ಫೀಡ್ ಮಾಡ್ತಾ ಮಾಡ್ತಾ, ಆಯ್ತಾ, ಅವಾಗ ಇನ್ನೂ ಲಾಸ್ ಆಗುತ್ತೆ, ಮತ್ತೆ ಕೂಂಬ್ ಮಾಡಕ್ಕೆ ಸಮಯನೇ ಇರಲ್ಲ. ಅಲ್ಲ ನನಗೆ ಇನ್ನೊಂದು ಹೇಳ್ತೀನಿ, ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಹೇರು ಕಟ್ ಮಾಡಿಬಿಟ್ರೆ ಮತ್ತೆ ಗ್ರೂ ಆಗೋದಿಲ್ಲ ಅಂತ ಜನ ಅವ್ರ ಥಾಟು. ಬಟ್ ನನ್ನ ಪ್ರಕಾರ ಅದು ಸುಳ್ಳು ಪಾಪ. ಯಾಕಂದರೆ ಹೇರು ಚಿಕ್ಕ ಇದ್ದಷ್ಟು ಅದು ರೂಟಿಂದ ಉದುರೋದು ಯಾವತ್ತು, ರೂಟು ಜೊತೆಗೆ ಪೋಷಣೆ ಮಾಡಿಲ್ಲ ಅಂದ್ರೆ ಅರ್ಧ ಕಟ್ ಆಗುತ್ತೆ. ನೋಡಿ, ಮೋಸ್ಟ್ ಸೆಲೆಬ್ರಿಟೀಸ್ ಎಲ್ಲ ಪ್ರೆಗ್ನೆನ್ಸಿಲಿ ಹೇರ್ ಟ್ರಿಮ್ ಮಾಡಿಸ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ಪೋಸ್ಟ್ ಬಾಟಮ್ ಈಸಿ ಆಗಿರ್ಲಿ ಅಂತ. ಅದಾದ್ಮೇಲೆ ಅದು ಬೆಳ್ಕೊಂಡು ಹೋಗುತ್ತೆ. ಹೌದು, ಹಂಗಾರೆ ಯಾರು ರೆಫರೆನ್ಸ್ ತಗೊಂಡಿದ್ಯಾ? ರೆಫರೆನ್ಸ್ ಯಾರು ಇಲ್ಲ, ನನ್ನ ಸುತ್ತಮುತ್ತ ಜನ ಎಲ್ಲ ಮಾಡಿಸ್ತಾರೆ. ಅದು ಒಬ್ರೊಬ್ರು ಆಚರಣೆ ಒಂದೊಂಥರ, ಸೈಂಟಿಫಿಕಲಿ ದಟ್ ಈಸ್ ಡಿಫ್ರೆಂಟ್. ಈಗ ಇನ್ನೊಂದು ಕೆಲವೊಂದು ಆಚರಣೆಗಳ ಪ್ರಕಾರ, ಈಗ ಕೆಲವೊಬ್ರು ಸುತ್ತಮುತ್ತ ನನ್ನ ಗೊತ್ತಿರಂಗೆ ಯಾರು ಮಾಡಿಲ್ಲ, ಬಟ್ ವಿಡಿಯೋಸ್ಗಳೆಲ್ಲ ಬರುತ್ತಲ್ಲ, ಗಂಡಸರು ಗಡನೆ ತೆಗಿಬಾರ್ದು ಹಾಗೆ ಹೇಗೆ ಅಂತ ಇರುತ್ತೆ. ನೀನ್ ತೆಗ್ದಿಲ್ವಾ? ತೆಗಿತಾನೆ ಇದ್ದೀರಾ ಯಾಕಂದ್ರೆ ಆನೋ ಪ್ರೆಗ್ನೆನ್ಸಿಲೂ ಪ್ರತೀಕ್ ಸೀಮಂತ್ ಟೈಮಲ್ಲೆಲ್ಲ ಹೇರ್ ಟ್ರಿಮ್ ಮಾಡಿಸಿದ್ರು, ಹೇರ್ ಗಡ್ಡ ಎಲ್ಲ. ಸೊ ಓವರ್ ಆಲ್ ನಮ್ಗೆ ಕಂಫರ್ಟಬಲ್ ಅಂತ ನಾನು ಕನ್ವಿನ್ಸ್ ಆಗ್ತೀನಿ. ಐನೋ ಈಗ ನಿಮ್ಮಮ್ಮನಿಗೆಲ್ಲ ಹೆಂಗೆ ಆನ್ಸರ್ ಮಾಡ್ತೀಯಾ ಇದನ್ನೆಲ್ಲ? ಏನ್ರಿ, ವಯಸ್ಸಾಯ್ತು, ಅವ್ರಿಗೂ ವಯಸ್ಸಾಯ್ತು, ಅವ್ರಿಗಿಂತ ಜಾಸ್ತಿ ನಮಗ್ ವಯಸ್ಸಾಗಿರೋ ಫೀಲಲ್ಲಿ ಇದೀನಿ ಅಲ್ಲ. ಏನಕ್ಕೆ ಅಂತಂದ್ರೆ ಅವ್ರು ಹೇಳ್ದಂಗೆಲ್ಲ ಕೇಳಿದೀನಿ. ಈಗ ನನಗೆ ನನ್ನ ಮಕ್ಕಳನ್ನ ನಾನು ಹ್ಯಾಂಡಲ್ ಮಾಡ್ಬೇಕು, ಅಂಡ್ ಕೆಲ್ಸದ ಟೈಮಲ್ಲಿ ಟಕ್ಕ ರೆಡಿ ಆಗ್ಬೇಕು, ಫಟ್ ಅಂತ. ಇದನ್ನ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು, ಮಗು ಅವಾಗ ಅಳುತ್ತೆ, ಹಾಲು ಕುಡ್ಸಕ್ ಹೋಗ್ಬೇಕು, ಅಯ್ಯೋ ಹಾಲು ಕುಡ್ಸಕ್ ಆಗ್ದೆ, ಹೇರ್ ಸ್ಟ್ರೈಟ್ನಿಂಗು ಮಾಡಿದೆ, ನೀವು ಬಂದಾಗ ನಾನು ರೆಡಿನೂ ಆಗ್ದೆ, ಲೈಫ್. ಓಕೆ, ಈಗ ನಿಮ್ಮಮ್ಮನಿಗೆ ನಮ್ಮಮ್ಮನಿಗೆ ಅಮ್ಮಕ್ಕೂ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಾ? ಮತ್ತೆ ನೀವೆಲ್ಲ ಇಂಪಾರ್ಟೆಂಟ್, ನಂಗೆ ನೀವೆಲ್ಲ ಹ್ಞೂ ಅಂದ್ರೆ ಹ್ಞೂ ಸರಿ ಆಯ್ತು ಅಂತ ನೀವೆಲ್ಲರೂ ಸೇರಿ ಬೈಸ್ಕೊಬಾರ್ದಾ ನನ್ನ ಜೊತೆ? ಅದಕ್ಕೆ ಏನೇ ಡಿಸೈಡ್ ಆಗ್ಬಿಡಿದ್ಯಾ ಅಂತ ಅಮ್ಮ. ಇಲ್ಲ ಹೇಳಕ್ಕ ನೀನು ಅಂತ, ನಿನಗೆ ಗೊತ್ತಿರುತ್ತೆ ನಿನ್ನ ಕಂಫರ್ಟ್. ನನಗೆ ಈ ಫೇಸ್ ನಾನು ದಾಟ್ ಬಂದಿದ್ದೀನಿ, ಕಂಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್. ಇವಾಗ ಈ ಶಕೆ ಬೇರೆನಾ, ಈ ಶಕೆಯಲ್ಲಿ ಆ ಮಗು ಎತ್ಕೊಂಡು ವಿ ಹ್ಯಾವ್ ಟು ಫೀಲ್ ಸ್ಟ್ರಾಂಗ್. ಅದಕ್ಕೆ ಇದು ಅವಶ್ಯಕತೆ ಇದೆ ನನಗೆ ಅನಿಸ್ತು. ದೋ ಇಟ್ ಇಸ್ ಸೆಕೆಂಡ್ ಪ್ರೆಗ್ನೆನ್ಸಿ. ಪಾಪ ಈಗ ಆಸ್ ಅ ಪ್ರತೀಕ್ ನಿನ್ನ ಗಂಡನಾಗಿ ಹೇಳ್ತಾ ಇದ್ದೀನಿ, ನನಗೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ವಾ? ನನಗೆ ಭಯ, ನಾನು ನಿನ್ನ ಕೂದಲು ಅವ್ರದ್ದು ರಿಯಾಕ್ಷನ್ ಎಲ್ಲ ಸಪ್ರೇಟಾಗಿ ಶೂಟ್ ಮಾಡೋಣ ಇರೋ ಅದೆಲ್ಲ. ಈಗ ನಂದೇನು ಗೊತ್ತಾ, ಓಕೆ ಆಯ್ತಾ, ನಾನೇನು ಗೊತ್ತಾ ಅನ್ಕೊಂಡಿದ್ದೀನಿ, ಇಲ್ಲಿ ಕೇಳು ಹಾಂ, ನಾನು ನಿಮ್ಮ ಮೇಲೆ ಹೇಳ್ತೀನಿ, ನೀವು ನನ್ನ ಮೇಲೆ ಹಂಗೆಲ್ಲ ಇಲ್ಲ, ಎಲ್ಲ ಸಾಕ್ಷಿ ಇದರಲ್ಲಿ ಇದೆಯಲ್ಲ ಅದಲ್ಲ. ಅಲ್ಲಿ ಸರಿ ಅದಿರಲಿ ಅದಲ್ಲ. ನನಗೆ ಕೇಳು, ನನಗೆ ಈ ಚೇಂಜಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾನು ಏನು ಕಾಲೇಜ್ ಚಿಕ್ಕ ಅಂದರೆ ಸ್ಕೂಲಲ್ಲಿ ಮಾಡಕ್ಕೆ ಬಿಡ್ತಾರಲ್ಲ, ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ಗಳಿದ್ದರೆ ನೋಡ್ತಾ ಇದ್ದಾರೆ, ನೀವು ಕಮೆಂಟ್ ಹಾಕಿ, ನೀವು ಹೇಳಿ. ತಿಂಗಳು ಒಂದ್ಸತಿ ಫುಲ್ ಬೋಡಿಸ್ಬಿಡ್ತಿದ್ದೆ, ಒಂದ್ಸತಿ ಏನು ಸಿಕ್ಕಾಬಿಟ್ಟು ಹುಚ್ಚುಚ್ಚ. ನಾನು ವರ್ಷದಲ್ಲಿ 4-5 ಲುಕ್ ಚೇಂಜ್ ಮಾಡಿಬಿಡ್ತಿದ್ದೆ. ನನಗೆ ಒಂಥರ ಒಂದೇ ಥರ ಇರೋಕ್ಕೆ ನನಗೆ ಸಿಕ್ಕಾಪಟ್ಟೆ ಬೋರ್. ಸೊ ನನಗೂ ನೀನು ಫಸ್ಟು ಒಂದು ಬಾಫ್ ಕಟ್ ಥರ ಮಾಡಿಸಿತ್ತಲ್ಲ, ಅದನ್ನು ನಾನು ಎಂಜಾಯ್ ಮಾಡಿದ್ದೆ. ನಾನು ಅಂದರೆ ನಾನು ಬಾಬ್ ಕಟ್ ನನಗೆ ಅದೆಲ್ಲ ಇಷ್ಟ ಆಗುತ್ತೆ. ಸೊ ಐಮ್ ಓಕೆ ವಿತ್. ನಾನು ಚಿಕ್ಕ ವಯಸ್ಸಿಂದ ಈಗ ನಾನು ಇದಕ್ಕೆ ಓಕೆ ಅಂತ ನಾನು ಪರ್ಮಿಷನ್ ಕೊಟ್ಟಾಗಿದೆ, ಎಲ್ಲ ಆಯ್ತಲ್ವಾ? ಸೊ ಅಮ್ಮಕ್ಕ ಏನು ಹೇಳ್ತು ಓಕೆ ಅಂತ? ನಿನ್ನ ಕಂಫರ್ಟ್ ಇಸ್ ಮೋರ್ ಇಂಪಾರ್ಟೆಂಟ್. ನಿನ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು. ಏನು ಎಲ್ಲರೂ 2 ದಿನ ಬೈಕೊಂಡು ಓಡಾಡ್ತಾರೆ, ಬೈಸ್ಕೊ ಸರಿ ಆಯ್ತು ಅಂತ. ಇದನ್ನ ಬಟ್ಟೆ ನಾನು ಚಿಕ್ಕವಳಿಂದ ಹಿಂಗೆ ಎಷ್ಟು ಡಿಗ್ರಿ ಮುಗಿಸಿ ಪಾಪ ನಾನು ಕುವೈತ್ಗೆ ಹೋಗೋವರೆಗೂ ಪಾಪ ಆ ಚಿಕ್ಕ ಹುಡುಗಿಯಿಂದ ಇಷ್ಟುದ್ದ ಕೂದಲು ಹೋಗ್ತಿದ್ದಂಗೆ ಈಗ ಹೆಂಗ್ ಬಂದು ನೀವು ಬೈತೀರಾ ಅನ್ನೋ ಫ್ರಸ್ಟ್ರೇಷನ್
ಅಲ್ಲಿ ಫುಲ್ ಉಪ್ಪು ನೀರು ಆಯ್ತಾ ಕುವೆತಲ್ಲಿ, ಅದನ್ನಲ್ಲಿ ನಾನು ಸ್ನಾನ ಮಾಡಿದ್ರೆ ಮತ್ತೆ ಕೂದಲು ಉದುರ್ತಾ ಇದೆ ಫುಲ್ ಹಿಂಗೆ. ನಾನು ಅದನ್ನೇ ಬಿಟ್ಟಿದ್ರೆ ಇಷ್ಟು ಬೋಡಿ ಆಗ್ಬಿಟ್ಟಿರ್ತಿದ್ದೆ. ಯು ಹ್ಯಾವ್ ಟು ಯೂಸ್ ಯುವರ್ ಅಲ್ಲ ಬ್ರೈನ್. ಬಟ್ ನೀನು ಫಸ್ಟ್ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಸ್ತಾರದ ಹೌ ಯು ಫೀಲ್? ಧೈರ್ಯ ಎಷ್ಟು ಬಂದಿರಬೇಡ ನನಗೆ. ಹೌ ಯು ಫೀಲ್ ಅದನ್ನ? ಫೋಟೋ ತೋರಿಸ್ತೇನೆ ಅಮ್ಮಂಗೆ. ನಮ್ಮಮ್ಮ ಚೆನ್ನಾಗಿದೆ ಚೆನ್ನಾಗಿದೆ, ಯಾಕೆ ತಲೆ ತಿರುಗ್ತೈತಾ ಅಂದ್ರ ಇಲ್ಲ ಸುಮ್ಮನೆ ಏನ್ ಮಾಡಿದೆ ನೋಡ್ದೆ. ಸರಿ ಬಾ, ನಾನು ಇದೇ ಬಟ್ಟೆನಾ ಚೆನ್ನಾಗಿಲ್ವಾ? ಯಾಕೆ ಇದೇ ಬಟ್ಟೆನಾ ಅಂತ ಕೇಳಿದ್ರೆ ಅಲ್ಲ ಇದು ಮನೇಲಿದ್ದಂಗೆ ಇದೆ, ಅದಕ್ಕೆ ಬೇರೆ ಏನಿಲ್ಲ. ಓಹ್ ಲಿಪ್ಸ್ಟಿಕ್ ಹಾಕ್ಬೇಕು, ಅದೊಂದು ಹಾಕೊಂಡಿಲ್ಲ ಅದಕ್ಕೋಸ್ಕರ. ಅದಕ್ಕೆ ಹೆಂಗಿದ್ರು ಹೇರ್ ಸ್ಟೈಲ್ ಬೇಕಾಗಿಲ್ಲ, ಅಲ್ಲ ಅವ್ರು ಚೇಂಜ್ ಮಾಡ್ತಾರಲ್ವಾ, ಅದಕ್ಕೆ ಹಿಂಗಿದೆಯಾ. ಸರಿ ಓಕೆ ಓಕೆ ಬಾ, ನಂದು ಈ ಬಟ್ಟೆ ಓಕೆನಾ ಮನೇಲಿ ಹಾಕೊಳ್ಳೋದು? ಎಲ್ಲಿ ನೀವು ಎಷ್ಟು ಸಲ ಬಟ್ಟೆ ಕೊಡ್ಸು ಇದನ್ನೇ ಹಾಕೊಂಡು ನೋಡಿ ಹೇಳ್ತೀರ. ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ ಹೇಳೋದು ಬೇಡ ಅಂತ. ಕಂಫರ್ಟ್ ಪಾಪ ಇದು ಸೆಕೆಗೆ. ಅದೇ ಕಂಫರ್ಟ್ ನಾನು ಕೇಳಿದ್ದು ನಿಮಗೆ. ಸರಿ ಆಯ್ತು, ಬಾ 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 ಹೋಗೋಣ. ಪಾಪ ಭಯ ಆಗ್ತಾ ಇದ್ದಾರೆ ನನಗೆ ಆ್ಯಕ್ಚುಲಿ ಭಯ ಇದೆ, ನೋಡೋಣ. ರಾತ್ರಿ ಎಲ್ಲ ಫುಲ್ ಅಪ್ಪ ಅಂತೂ ನನ್ನ ಏನ್ ಮಾಡ್ತು. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ನಿಜವಾಗ್ಲೂ ಪಾಪ ಕಂತೆಗೆ ತಕ್ಕಂತ ಬಂತೈತೆ ನಾವಿಬ್ರು. ಹೆಸರು ಚೇಂಜ್ ಮಾಡ್ಕೊಂತಾಳೆ, ಥೆರಪಿಸ್ಟ್ ಇಂದ ಸೆಂಟರ್ ಹೆಡ್ ಮಾಡ್ಕೊಂಡಿದ್ದಾಳೆ. ಹೌದು ಸೆಂಟರ್ ಹೆಡ್. ಇವತ್ತೇನೋ ಒಂದು ಸರ್ಪ್ರೈಸ್ ಇದೆ ಸೆಂಟರ್ ಹೆಡ್ ನಿಮ್ಮದು. ಪಾಪ ನೀವು ಮಾಡ್ತಾ ಇರೋದು ನನಗೆ ಭಯ ಆಗ್ತಾ ಇದೆ. ಏನೋ ಇದೆ ಸೆಂಟರ್ ಹೆಡ್, ಹೇಳ್ತೀನಿ ಇನ್ನೊಂದು 3 hours ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ನಾ ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೆ ಏನು ಮಾಡ್ತೀರಾ? ಚೆನ್ನಾಗಿ ಕಾಣಿಸೋ ತನಕ ವೆಯ್ಟ್ ಮಾಡ್ತೀನಿ. ಗ್ಯಾಪಲ್ಲಿ ಏನಾರ ಮಾಡಿದ್ರೆ ಏನು ಮಾಡಲಿ ಅಷ್ಟೇ. ಏನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೆ ಅಂತೀರಾ? ಏನು ಮಾಡಲಿ ನಾನು ಹಂಗಾರೆ ಗ್ಯಾಪಲ್ಲಿ ನಿಂಗೆ ಏನು ಬೇಕಾದ್ರೂ ಮಾಡ್ಬೋದು. ಮೋಸ? ಹಾಂ ಥೂ ಯಪ್ಪ, ಈ ಪ್ರೆಗ್ನೆಂಟ್ ಲೇಡಿಗೆ ಏನೇನೆಲ್ಲ ಯೋಚನೆ ಬರುತ್ತೆ ಗುರು. ಹರೀಶ್ ಅವ್ರು ಬೇಡ ಬಾಬಾ ಹೋಗ್ಬಿಡೋಣ, ಟೆನ್ಷನ್ ಮಾಡಬೇಡಿ ಮಾತ್ರ. ಬಾ ಹೋಗೋಣ, ಬೇಡ ಬಾ ಬನ್ನಿ ಬಾ. ಏನಕ್ಕೆ ಇವಾಗ ರೆಡಿ ಆಗ್ತೀವಿ ಮಾತಾಡ್ತೀನಿ. ಏನು ರೆಡಿ? ಹ್ಞೂ ನಾನು ಹಿಂಗೆ ಕನ್ನಡಿ ನೋಡ್ಕೊಂಡೆ ಪಾಪ. ನಕ್ಕಿದ ತಕ್ಷಣ ನೀವು ರೆಡಿ ಆಗ್ತೀರಾ? ನಾನು ಕನ್ನಡಿ ನೋಡ್ಕೊಂಡೆ, ಇದ್ರಲ್ಲ ಕನ್ನಡಿ ನೋಡ್ಕೊಂಡೆ ಮಗನೇ. ಕನ್ನಡಿ ನೋಡಿಕೊಂಡು ಮೆಸ್ಸಿಯಾಗಿ ಖರಾಬ್ ಆಗಿತ್ತು, ಅದಕ್ಕೆ ಕೂದಲು ಸರಿ ಮಾಡ್ಕೊಂಡೆ ತಪ್ಪ. ಸರಿ ಹೇಳು, ನೀನು ಎದುರುಗಡೆ ಇದೆಯಾ ತಾನೇ? ನನ್ನ ಎದುರುಗಡೆ ಇದೆಯಾ ತಾನೇ ನೀನು? ಎದುರುಗಡೆ ಇದ್ರೆ ನಾನು ನೋಡ್ತಾ ಇದ್ರೆ ನಾನೇನು ನೋಡಿದೆ ಅಂದ್ಬಿಟ್ರೆ. ಅಯ್ಯಯ್ಯೋ ದೇವ್ರೆ. ಮೊದಲಷ್ಟ್ರೆ ಫೈನಲಿ ಯಾವ್ದು ಫೈನಲ್ ಆಗ್ತದೆ ಸರ್? ಯಾವುದು ಫೋಟೋ ತೋರಿಸೋದಲ್ಲ ಅದು ಫೈನಲ್ ಅಂತ? ಆರ್ ಯು ಶ್ಯೂರ್? ಐ ಆಮ್ ಶ್ಯೂರ್. ಆರ್ ಯು ಶ್ಯೂರ್? ಯಾವ್ದು ಫೈನಲ್ ಆಗ್ತಾಯಿದೆ ಗೊತ್ತಾ? ಈಗ ಫೈನಲ್ ಆಗ್ತಾಯಿದೆ. ಸೊ ಸ್ವಲ್ಪ ಲೆಂತ್ ಬರುತ್ತಂತೆ ಬ್ಯಾಕಲ್ಲಿ. ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ ಬೇಕಾ? ಅಲ್ಲ ಅವರಿಗೆ ಸ್ವಲ್ಪ ಅವ್ರಿಗೆ ಲೆಂತಿಲ್ಲ. ಹಾಂ ಹಾಂ ಹಾಂ. ದಿಸ್ ಇಸ್ ಮೈ ವೆರಿ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ದಿಸ್. ಅವ್ರು ಏನೇ ಬೈದ್ರು ಫಸ್ಟ್ ನನಗೆ ಬೈಲಿ ಅಂತನಾ? ಓಕೆ ಆಪ್ಷನ್ ಇದೆ ಸರ್, ನೀವು ಎಷ್ಟು ಕಟ್ ಮಾಡ್ತೀರಾ ಅಂದ್ರೆ ಮಾಡಿ. ಅಯ್ಯೋ ನಿಜ ಲಾಸ್ಟ್ ಟೈಮ್ ನಾನೇ ಮಾಡಿದ್ದು. ಹೌದಾ? How are you feeling? ಬಟ್ ನೋಡ್ಕೊಂಡಾಗೆಲ್ಲ ಹೆಂಗಿದೆ ಫೀಲ್? ಚೆನ್ನಾಗಿ ಕಾಣಿಸ್ತಾ ಇದೆ. ಟ್ರೈ ಮಾಡಿ. ಡ್ರೈಯಾ ಆಗೋಯ್ತಾ ಕಟ್ಟು? ನನಗೆ ನನ್ನ ಮಗ ಆನವ್ ಹಿಂಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಇರೋದು ನನಗೆ. ಕರೆಂಟ್ ಹೊಂಟೋಯ್ತು ಅಂತ ಹೇಳೋಷ್ರೊಳಗೆ ಕರೆಂಟ್ ಬಂದ್ಬಿಡ್ತಲ್ಲ. ಚೇಂಜ್ ಆಗಿದೆ ಪಾಪ, ಒಂದು ಲುಕ್ಕಲ್ಲೇ ಚೇಂಜ್ ಆಗೋಯ್ತು ನೋಡು. ಬಾ ಈಗ ನಿಮ್ಮಮ್ಮ ನಮ್ಮಮ್ಮನ ರಿಯಾಕ್ಷನ್ ನೋಡೋಣ.
ಹೋಗಿದ್ರೆ ಬಾಯ್ 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 ಬಾಯ್. ಬಾಯ್ ಬಾಯ್ ಟು. ಸರಿ ಓಕೆ. ಈಗ ನೀವು ಬೇರೆ ವ್ಲಾಗಲ್ಲಿ ಬೇರೆ ಹಾಕಿ. ಈಗ ಹೇಳು. ಈಗ ತಗೋಬೇಕು, ಲೆಫ್ಟ್ ಹೋಗಿ ಇಲ್ಲ, ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬೋದು ಅಲ್ಲ. ಈಗೇನೋ ಇದಕ್ಕಿಂತ ಮುಂಚೆ ಹೇಳ್ತಿದ್ದಲ್ಲ, ಆಗ್ತಾನೆ ಜಡ್ದು ಬಿಡ್ತೀವಿ, ಭಯ ಆಗ್ತೈತಿ, ಇವಾಗ ಭಯ ಶುರು ಆಗ್ತದೆ ಅಂತ ಅಂದ್ಬಿಟ್ಟಿರೋ ಅಂತಲ್ಲ. ಏನಕ್ಕೆ? ನಾನು ಮನೆಗೆ ಬರೋಲ್ಲ, ಫುಲ್ ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ಟೋಪಿ ಹಾಕೊಂಬಿಡು. ಓ ಅಂತ ಹೊಟ್ಟೆ ಹಿಡ್ಕೊಂಡ್ಬಿಡ್ತೀಯ. ಏನು ಮಾಡ್ಬಾರ್ದು. ಈಗ ಸ್ಟಾರ್ಟಿಂಗು ಮಧು ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಅಯ್ಯೋ ಮಧು ಅಕ್ಕ ಚಾನ್ಸೇ ಇಲ್ಲ. ಮೌಲ್ಯ ಮಾತಿದ್ರೆ ಹೇರ್ ಕಟ್ ಮಾಡೋದ್ರ ಬಗ್ಗೆ ಮಾತಾಡಬೇಡ ನೀನು. ಹೋಗ್ಲಿ, ಅಮ್ಮಂಗೆ ಹೇಳಿದ್ರೆ ಹೇರ್ ಕಟ್ ಅದಂತೇನಾದರೂ ಒಂಚೂರು. ಏನು ಹಿಂಟ್ ಕೊಟ್ಟಿಲ್ಲ ಅಮ್ಮನಿಗೆ. ಅದಕ್ಕೆ ನಾವು ಅವ್ರಿಗೆ ಬಾ ಅಂತ, ಇನ್ನೊಂದು ಹಾಫ್ ಆನ್ ಅವರ್ 1 ಅವರ್ ಬಂದ್ಬಿಡ್ತೀನೇನೋ ಅಂತ ಅವರು ತಗೊಂಡು ಬಾ ಅಂತ ಹೇಳಿದ್ರು. ಹೋಗ್ರಿ ರೀ, ಭಯ ಆಗ್ತೈತೆ. ಏನು ಮತ್ತೆ ಆ ಮುಖ ಮಾಡೈತೆ ಫೋನ್ನ. ಹಾಂ, God! Hi. Who's this? Goodness. Are you happy? How are you feeling now? ಐ ಆಮ್ ಕಂಫರ್ಟಬಲ್, ಫ್ರೀಯಾಗಿ ಅನಿಸ್ತಿದೆ. Very good. ಹೆಂಗಿದೆ If you are happy, we are all happy. Very good. ಅರೆ ನನ್ನ ಹತ್ರ ನನಗೆ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ಕಟ್ ಚೆನ್ನಾಗಿದೆಯಲ್ಲ ಹೇಳಕ್ಕ. ಏ ಸೂಪರ್ ಆಗೈತ್ ಕಣೆ. ಹೌದಾ? ನಿಜ ಹೇಳು. ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಆಕ್ಚುಲಿ ಅವತ್ತು ನಾನ್ ಆತರ ಎಲ್ಲ ಶುಗರ್ ಕೋಟಿಂಗ್ ಮಾತಾಡೋದೇ ಇಲ್ಲ. ಚುಚ್ಚಿದ್ರು ಒಂಚೂರು ನೋವಾದ್ರೂ ನಿಜ ಹೇಳ್ತೀನಿ. ವೆರಿ ಟ್ರೂ. ಹೆಂಗೋಳೆ ನೀನ್ ಹೆಂಡ್ತಿ? ನನಗೆ ಆ್ಯಕ್ಚುಲಿ ನನಗೆ ಈ ಸಿಕ್ಕಾಬಿಡ ಸೆಕೆ ಅಲ್ಬೇಕಾ. ನಾನು ಎಸ್ ಓಕೆ ಡನ್, ನಿನ್ನಿಷ್ಟ ನನ್ನಿಷ್ಟ ಡನ್ ಅಂದೆ ನಾನು. ಲೋ, ನಿನ್ ಹೆಂಡ್ತಿನ ಪ್ರೊಟೆಕ್ಟ್ ಮಾಡೋ ಎಲ್ಲಾರಿಂದ ಪ್ಲೀಸ್ ಕಣೋ. ಎಲ್ಲಾರು ಆಮೇಲೆ ಈಗ ಅವಳ ಮೇಲೆ ಇದ್ ಮಾಡ್ತಾರೆ. ಅವಳಿಗೆ ಏನ್ ಕಂಫರ್ಟಬಲ್ ಅದಿರ್ತಾಳೆ ಬಿಡಿ ಅನ್ಬಿಟ್ಟು ಶೀಲ್ಡ್ ಮಾಡೋಳ್ನ ಅಷ್ಟೇ. ಖುಷಿ ಅನ್ಸ್ತಿದೆ ಕಣೆ. ನನಗೆ ನಿನ್ ಫೀಲಿಂಗ್ ನನ್ಗೆ ಅರ್ಥ ಆಗ್ತಿದೆ. ನಾನು ಕೂದ್ಲು ಫಸ್ಟ್ ಕಟ್ ಮಾಡಿಸಿದಾಗ ತಲೆಯಿಂದ ಅರ್ಧ ಯೋಚನೆ ಹೋದಂಗ ಆಯ್ತು ನನಗೆ. ನಂಗೆ ಹಿಂಗೆ ಮಾಡ್ತಾ ಇದ್ರೆ ಫುಲ್ ಖುಷಿ. ಮಾಡೋ 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 ಹೋ. ನಿನ್ ಮಗ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಮರಿದೇನೆ ವಿಡಿಯೋ ಅದೇ ನಮ್ಮಮ್ಮ ಮತ್ತೆ ನಮ್ಮ ಅತ್ತೆ ಇದೆ. ಆಮೇಲೆ ಅಪ್ಪನ್ ಭಯ ನಂಗೆ. ಅಪ್ಪ ಏನು ಅನ್ನ. ಅಪ್ಪ ಏನೋ ಟ್ರಸ್ಟ್ ಮೀ, ನಿಮ್ ಅತ್ತೆ ಬೇಕಾದ್ರೆ ಏನಾದ್ರು ಅನ್ಬೋದು, ಅಪ್ಪ ಏನು ಅನ್ನಲ್ಲ. ಅಮ್ಮ ನಿನ್ ಕೂದ್ಲು ನೋಡಿ ಕಣೆ, ನಾನು ನಿನ್ನ ಮದುವೆ ಮಾಡಿ ಈ ತರ ಮಾಡ್ಕೊಂಡ್ ಬಂದಿದ್ಯಲ್ಲ. ನೋಡ್ದವ್ರೆಲ್ಲ ನನ್ ಸಂಬಂಧಿಕರೆಲ್ಲ ಏನಂತಾರೆ, ಏನಾಗೋಯ್ತು ನಿಮ್ ಸೊಸೆಗೆ ಅಂತ ಅನ್ನಲ್ಲ. ಇನ್ನು ನೀನು ಎಲ್ಲರಿಗೂ ಕಮೆಂಟ್ ರಿಪ್ಲೈ ಮಾಡೋದೇ ಇರೋದ್ ನೀನ್ ಈಗ. ಇಗ್ನೋರ್ ಮಾಡ್ಕೊಂಡು ಹೋಗ್ತೀನಿ ಬಿಡಿಯಕ್ಕ. ಇಲ್ಲ ಕಣೆ, ಬ್ಯೂಟಿಫುಲ್ ಆಗಿದೆ, ಡಿಫ್ರೆಂಟ್ ಫೇಸ್ ಅಂಡ್ ರಾಕೆಟ್. ಸೂಪರ್ ಅಕ್ಕ. ಥ್ಯಾಂಕ್ ಯು. ಇಷ್ಟಪಡ್ತಾನೆ ಅಣ್ಣಂಗೆ ಇಷ್ಟ. Hey, Paula. Wow. Looking good. ಚೆನ್ನಾಗಿದ್ಯಾ ಅಣ್ಣ? Super ಆಗಿ. ಥ್ಯಾಂಕ್ ಯು Second baby get up. ಅಣ್ಣ ಅದು Super. ಐ ಹ್ಯಾವ್ ಟಿಕೆಟ್ಸ್ ಅಲ್ಲಿ ಮೇಂಟೈನ್ ಮಾಡಕ್ ಆಗ್ತಿರ್ಲಿಲ್ಲ ಅಣ್ಣ. ಅದಕ್ಕೆ ಸೂಪರ್ ಆಗಿದೆ. ಹಿಂಗ್ ಹಿಡ್ಕೊಂಡು ಹಿಂಗ್ ಎಳಿಯಕ್ಕೆ ಇವಾಗ ಈಸಿ ಮಗುಗೆ. 2 ಮಗುಗೆ. ಅಣ್ಣ ಏನಣ್ಣ ಅದು, ಏನಕ್ಕಣ್ಣ ಆತರ ವಿಡಿಯೋ ಎಲ್ಲ ಕಳಿಸ್ತೀರಾ ಅಣ್ಣ? ಏನಣ್ಣ ಖುಷಿ ಆಯ್ತು ನೋಡಿ. ಖುಷಿ ಆಯ್ತು. ಫ್ಯೂಚರ್ ಇನ್ನು ಫೋನಲ್ಲಿ ಸೆಷನ್ ನಡೀತಾ ಇದೆ. ಈಗ ಚಿಕ್ಕತ್ತೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಇಲ್ಲಿ ಚಿಕ್ಕು ಬಾಗಿಲನ್ನು ಓಪನ್ ಮಾಡುವಂತರಾಗಿ ಬಾ ಪಾಪ. ನಾ ಇಲ್ಲಿಂದ ಹೇಳಿದೆ ಚಿಕ್ಕುಗೆ. ಹಾಯ್ ಚಿಕ್ಕು, ಹೇಗಿದ್ದೀರಾ ಚಿಕ್ಕು? ಒಂದು ಸರ್ಪ್ರೈಸ್ ಇದೆ ಚಿಕ್ಕು. ಸೂಪರಾ? ಏನಂತೀರ ಏನು ಅಂದ್ಕೊಂಡು.
ಭಾಳ ಚೆನ್ನಾಗಾಯ್ತು. ಅಲ್ಲ ನಿಜ ಹೇಳ್ತೇನೆ, ತುಂಬ ಚೆನ್ನಾಗಿದೆ, ಸೂಪರ್ ಆಗೈತೆ. ನೀನೇ ಫಸ್ಟ್ ನೀನೇ ಸೂಪರ್ ಆಗೈತೆ ಅಂತ ಇದು. ಇವಾಗೆಲ್ಲ ಎಲ್ಲ ನೋಡ್ಬಾರ್ದು, ಕಂಫರ್ಟ್ ಫೀಲ್. ಮಗ ಸುಮ್ಮನೆ ಬಾಬಿ ಹತ್ರ ಒಂದು ಮಸ್ತಾಗಿದೆ. ಏನು ಪಾಪ ಹಿಂಗಾಗೋಯ್ತು ರಿಸಲ್ಟು? ಚಿಕನ್ ಜಾನು ಹೋಗಿ ಬಂದ್ಲ, ಹೋಗೋಳೆ ಇನ್ನೂ ಬಂದಿಲ್ಲ. ಚೆನ್ನಾಗಿ ರೆಡಿ ಆದ್ಲು. ಅವಳು ನೋಡಿದ್ರು ಅಂದ, ಅಕ್ಕ ನೀನು ಮಾತ್ರನೇ ಇವೆಲ್ಲ ಮಾಡೋಕ್ಕಾಗುತ್ತೆ. ಈಗ ಸೆಟ್ಟಿಂಗ್ ಮಾಡ್ಸಕ್ಕೆ ಕರ್ಕೊಂಡು ಹೋಯ್ತು. ಅದೇ ನಾವು ಹೋಗಿದ್ವಲ್ಲ ಅಲ್ಲೇ, ಅವನು ಏನು ಕೂದಲೆಲ್ಲ ಹೋಗ್ಬಿಟ್ಟೈತೆ, ಪಾಪ್ ಕಟ್ ಆದ್ರೂ ಮಾಡಿಸ್ಕಾ ಅಂತ ಅಂದೆ ಅವಳಿಗೆ. ಅದು ಅವ್ಳಿಗೆ ಸಿಕ್ಕಾಬಿಟ್ಟೆ ಬೆಳೆಯುತ್ತಕ್ಕ, ಈಗ ಕಟ್ ಮಾಡಿಸಿದಷ್ಟು ಅದನ್ನೇ ಹೇಳ್ದ ಅವ್ನು. ಇನ್ನು ನೀವು ನ್ಯೂಟ್ರಿಷನ್ಸ್ ಎಲ್ಲ ತಗೋತೀವಿ, ಸಕ್ಕತ್ತಾಗಿ ಬೆಳೆಯುತ್ತೆ ನೋಡಿ. ಮಜ್ಜಿಗೆ ಈ ಟೈಮಲ್ಲಿ ಬೇಕಾಗಿತ್ತು. ನಾನು ಫೋನ್ ಮಾಡಿದ ಅದಕ್ಕೆ ನಾನು ಟಿಫನ್ ಥರ ಲೈಟಾಗಿ ಮಾಡ್ಲಾ? ಇಲ್ಲ ನಾನೇನೇ ಹೋಗ್ಬಿಟ್ಟು ಹೋಗೋಣ. ಇಲ್ಲಿ ಮಜ್ಜಿಗೆ ಕುಡ್ಕೊಂಡು ಈಗ ಮಧುಕ ಮನೆಯಿಂದ ವಾಪಸ್ ಹೋಗ್ತಾ ಇದ್ದೀವಿ. ಅಪ್ಪು ಫೋನ್ ಮಾಡ್ತಾ ಇದ್ದಾನೆ. ಕ್ಯಾಮ್ರಾ ಫೇರ್ ಇಟ್ಕೊ. ಏನು ಸ್ಟಕ್ ಆಗ್ಬಿಟ್ಟವನೆ? ಅದು ನೆಟ್ವರ್ಕ್ ಇಶ್ಯೂ ಅಲ್ಲ, ನಾನೇ ಸ್ಟಕ್ ಆಗ್ಬಿಟ್ಟಿದ್ದೀನಿ. ಲುಕಿಂಗ್ ನೈಸ್. ಅದೇನು ಹತ್ಕೊಂಡು ಹೇಳ್ತಾ ಇದೆಯಾ? ಖುಷಿಯಾಗಿ ಹೇಳು. ಇವಾಗ ಮಾತಾಡಕ್ ಆಗ್ತಾ ಇಲ್ಲ, ಫುಲ್ ಉಣ್ಣಾಗ್ಬಿಟ್ಟೈತೆ ಇದೆಲ್ಲ, ಫುಲ್ ಏನ್ಸಿಲ್ ನಂಗಕ್ ಆಗ್ತಾ ಇಲ್ಲ. ಈಗ ಸಮಯ 5 ಗಂಟೆಗೆ 6 ಗಂಟೆಗೆ 3 ನಿಮಿಷ ಇದೆ. ಪೆಟ್ರೋಲ್ ಸ್ಮೆಲ್ ಬರ್ತಿದೆ ಅಲ್ವಾ ಅವಾಗ್ಲೇನು? ಇದು ಆಟೋ ಕಣು. ಮೌಲ್ಯ ಈಗ ಮನೆಗೆ ಹೋಗ್ತದಾಳೆ. ಅರೆ ನಮ್ಮಮ್ಮ ಇನ್ನೂ ಬಂದಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ನಮ್ಮ ಅತ್ತೆ ರಿಯಾಕ್ಷನು, ನಮ್ಮ ಅಮ್ಮನ ರಿಯಾಕ್ಷನ್ ನೋಡ್ಬಿಡೋಣ, ಪಕ್ಕ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಡೈಲಿ ವ್ಲಾಗ್ ಜೊತೆಗೆ ನಾಳೆಗೆ ಆ ವಿಡಿಯೋನು ಹಾಕ್ತೀನಿ. ಏನು ಸಪೋರ್ಟ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಎಸ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಸೊ ಇದಾಗಿತ್ತು ಡಾರ್ಲಿಂಗ್ಸ್ ಇವತ್ತಿನ ವಿಡಿಯೋ. ಆ್ಯಂಡ್ ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಏನು ತೋರಿಸಲ್ಲ ಅಮ್ಮಂಗೆ ತೋರಿಸಲ್ಲ. ನಾಳೆ ಅಮ್ಮ ಸರ್ಪ್ರೈಸ್ ಆಗಿ ಇರಬೇಕು, ಹಂಗೆ ಹೇಳ್ತೀನಿ. ಓಕೆ ಬಾಯ್ ಚಿನ್ನು, ಬಾಯ್.